ಚಿತ್ರಮಂದಿರಗಳಿಗೆ ಪ್ರೇಕ್ಷಕರು ಬರುತ್ತಿಲ್ಲ. ಕನ್ನಡ ಚಿತ್ರಗಳಿಗೆ ಪ್ರೇಕ್ಷಕರ ಕೊರತೆ ಇದೆ ಎಂಬ ಚಿತ್ರರಂಗದ ಕೂಗು ಇತ್ತೀಚೆಗೆ ಮುಗಿಲು ಮುಟ್ಟಿತ್ತು. ಇದರಿಂದ ಕೊನೆಗೂ ಎಚ್ಚೆತ್ತಿರುವ ಸರ್ಕಾರ ಚಿತ್ರೋದ್ಯಮದ ಪುನಶ್ಚೇತನಕ್ಕೆ ಮುಂದಾಗಿದೆ. ಮಲ್ಟಿಪ್ಲೆಕ್ಸ್ ಹಾಗೂ ಚಿತ್ರಮಂದಿರಗಳಲ್ಲಿ ದುಬಾರಿ ಬೆಲೆಯ ಟಿಕೆಟ್ ಖರೀದಿಸಿ ಸಿನಿಮಾ ನೋಡಲಾಗದೆ ಥಿಯೇಟರ್ ಕಡೆ ತಲೆ ಹಾಕದ ಪ್ರೇಕ್ಷಕ ಟಿವಿ ಮತ್ತು OTTಗಳಲ್ಲಿ ಬರುವ ಸಿನಿಮಾಗಳನ್ನೇ ನೋಡಿ ತೃಪ್ತಿ ಪಡುವ ಅನಿವಾರ್ಯ ಪರಿಸ್ಥಿತಿಗೆ ಸಿಲುಕಿದ್ದ. ಬಹುತೇಕ ಚಿತ್ರಮಂದಿರಗಳಲ್ಲಿ ಪ್ರೇಕ್ಷಕರಿಲ್ಲದ ಚಿತ್ರಮಂದಿರಗಳನ್ನು ಮುಚ್ಚುವ ಸ್ಥಿತಿಗೆ ತಲುಪಿದ್ದರೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಪ್ರೇಕ್ಷಕರಿಲ್ಲದೆ ಶೋ ಕ್ಯಾನ್ಸಲ್ ಮಾಡುವ ಪರಿಸ್ಥಿತಿ ಉಂಟಾಗಿತ್ತು. ಪ್ರೇಕ್ಷಕರನ್ನೇ ನಂಬಿದ್ದ ಚಿತ್ರೋದ್ಯಮದ ಕಲಾವಿದರು, ತಂತ್ರಜ್ಞರು, ಪ್ರದರ್ಶಕರು, ವಿತರಕರು, ಥಿಯೇಟರ್ಗಳ ಮಾಲೀಕರು ತೀವ್ರ ಸಂಕಷ್ಟದ ಸ್ಥಿತಿ ಎದುರಿಸುತ್ತಿದ್ದರು. ಇದೀಗ ಚಿತ್ರೋದ್ಯಮವನ್ನು ಸಂಕಷ್ಟದ ಸ್ಥಿತಿಯಿಂದ ಮೇಲೆತ್ತಲು ಮಲ್ಟಿಪ್ಲೆಕ್ಸ್ ಹಾಗೂ ಸಿಂಗಲ್ ಸ್ಕ್ರೀನ್ಗಳಲ್ಲಿ ಏಕರೂಪ ದರ ನಿಗದಿಗೆ ಸರ್ಕಾರ ಚಿಂತನೆ ನಡೆಸಿದೆ. ಟಿಕೆಟ್ ದರದ ಮಿತಿಯನ್ನು 200 ರುಗಳ ಒಳಗೆ ನಿಗದಿಪಡಿಸಲಿದೆ. ಸ್ಟಾರ್ ನಟರ ದೊಡ್ಡ ಬಜೆಟ್ ಸಿನಿಮಾವೇ ಇರಲಿ, ಹೊಸಬರ ಚಿಕ್ಕ ಬಜೆಟ್ ಸಿನಿಮಾವೇ ಇರಲಿ, ಪರಭಾಷೆಯ ಸಿನಿಮಾಗಳು ಸೇರಿದಂತೆ ಎಲ್ಲಾ ತರದ ಸಿನಿಮಾಗಳಿಗೂ ಸಿಂಗಲ್ ಸ್ಕ್ರೀನ್ ಮತ್ತು ಮಲ್ಟಿಪ್ಲೆಕ್ಸ್ಗಳಲ್ಲಿ ಏಕರೂಪದ ಟಿಕೆಟ್ ದರ ನಿಗದಿಯಾಗಲಿದೆ. ಈ ಕುರಿತ ಆಕ್ಷೇಪಣೆಗಳಿದ್ದಲ್ಲಿ 15 ದಿನಗಳ ಒಳಗೆ ಗೃಹ ಇಲಾಖೆ ಕಾರ್ಯದರ್ಶಿಗೆ ಸಲ್ಲಿಸುವಂತೆ ವಾಣಿಜ್ಯ ಮಂಡಳಿಗಳಿಗೆ ಹಾಗೂ ಚಿತ್ರೋದ್ಯಮಿಗಳಿಗೆ ಸರ್ಕಾರವು ಸೂಚಿಸಿದ್ದು, 15 ದಿನಗಳ ನಂತರ ಎಲ್ಲರ ಸಲಹೆ ಸೂಚನೆಗಳನ್ನು ಸ್ವೀಕರಿಸಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುತ್ತದೆ ಎಂದು ಗೃಹ ಸಚಿವ ಡಾಕ್ಟರ್ ಜಿ. ಪರಮೇಶ್ವರ್ ತಿಳಿಸಿದ್ದಾರೆ. ಟಿಕೆಟ್ ದರ ಕಡಿಮೆ ಮಾಡುವ ಸುದ್ದಿಯಿಂದ ಸಿನಿಮಾ ಪ್ರೇಮಿಗಳು ಫುಲ್ ಖುಷಿಯಾಗಿದ್ದಾರೆ. ನಿಮ್ಮ ಆದ್ಯತೆಯ ಸುದ್ದಿಗಳಿಗಾಗಿ ವೀಕ್ಷಿಸಿ ನ್ಯೂಸ್ ಟುಡೇ ಕನ್ನಡ, ಕಲ್ಪತರು ನಾಡಿನ ಡಿಜಿಟಲ್ ಸುದ್ದಿವಾಹಿನಿ.